Hi everybody, welcome to Sri Saptagiri PU College online coaching classes, Department of Electronics, 2nd PUC Electronics, Unit 10, Digital Electronics, Lecture 16. So in the previous lecture, you have learnt the another two different types of flip-flops, that is JK flip-flop and T flip-flop. So the major disadvantage in RS flip-flop ಅಂದರೆ ನಾವು ಇನ್ವ್ಯಾಲಿಡ್ ಕಂಡೀಷನ್ನ ರಿಮೂವ್ ಮಾಡಲಿಕ್ಕೆ ಏನು ಮಾಡಿದ್ವಿ, ಜೆ ಕೆ ಫ್ಲಿಪ್ ಫ್ಲಾಪ್ನ ಕಂಡಿಡಿದ್ವಿ. ಹಾಗೆ ಜೆ ಕೆ ಫ್ಲಿಪ್ ಫ್ಲಾಪಲ್ಲೂ ಕೂಡ ಒಂದು ಪ್ರಾಬ್ಲಮ್ ಇದೆ. ಸೊ ಏನದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಸೊ ಲೆಟ್ ಅಸ್ ಕನ್ಸಿಡರ್ ಎ ಜೆ ಕೆ ಫ್ಲಿಪ್ ಫ್ಲಾಪ್ ಹಿಯರ್. ಸೊ ಒಂದು ಜೆ ಕೆ ಫ್ಲಿಪ್ ಫ್ಲಾಪ್ನ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಇನ್ಪುಟ್ ಬಂದು ಕ್ಲಾಕ್ ಇನ್ಪುಟ್ ಒಂದು ಇದೆ. ಸೊ ಹಾಗೆ ಸೊ ಲೆಟ್ ಅಸ್ ಟೇಕ್ ದಿಸ್ ಈಸ್ ಆಫ್ ಜೆ and this one is of k. output ಏನಾಗಿರುತ್ತೆ, it is of q n plus 1 and another one is of q n plus 1 bar. ಓಕೆ, ಸೊ ಈಗ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪನ್ನು ಹೋಗೋಕ್ಕಿಂತ ಮುಂಚೆ ಇದರಲ್ಲಿ ಅರ್ಥ ಮಾಡ್ಕೊತ ಬರೋಣ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ಕೊತಾ ಬನ್ನಿ. ಈಗ ಫಾರ್ ಎ ಸಿಂಗಲ್ ಕ್ಲಾಕ್ ಸೈಕಲ್ ಅಂದರೆ ಔಟ್ಪುಟ್ಟು ಟಾಗಲ್ ಆಗ್ತಾ ಹೋಗುತ್ತೆ. ಯಾವಾಗ ಅಂತ ಹೇಳಿದ್ರೆ J is equal to K is equal to and clock is also equal to 1 ಆದಾಗ ಸೊ ಆ ಕಂಡೀಷನ್ ಏನಂತ ಕರಿತೀವಿ, ಟಾಗಲ್ ಕಂಡೀಷನ್ ಅಂತ ಕರಿತೀವಿ. ನಿಮಗೆ ಜೆ ಕೆ ಫ್ಲಿಪ್ ಫ್ಲಾಪ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಔಟ್ಪುಟ್ಟಲ್ಲಿ ಫಸ್ಟು 0 ಮತ್ತು 1 ಅಂತ ಕನ್ಸಿಡರ್ ಮಾಡಿದ್ದೆ. ಆಮೇಲೆ ಫೀಡ್ಬ್ಯಾಕ್ ಆಗುತ್ತೆ. ಫೀಡ್ಬ್ಯಾಕ್ ಆಗಿದ ತಕ್ಷಣ ಏನಾಯಿತು 1-0. ಈ 1-0 ಮತ್ತೆ ಫೀಡ್ಬ್ಯಾಕ್ ಆಯಿತು. ಆವಾಗ ಔಟ್ಪುಟ್ ಏನಾಯಿತು 0-1. 0-1 ಮತ್ತೆ ಫೀಡ್ಬ್ಯಾಕ್ ಆಗುತ್ತೆ. ಆವಾಗ ಔಟ್ಪುಟ್ ಏನು ಬರುತ್ತೆ 1-0. 1-0 ಫೀಡ್ಬ್ಯಾಕ್ ಆಗಿದ ತಕ್ಷಣ ಏನು ಬರಬೇಕು 0-1 ಬರ್ತಾ ಹೋಗುತ್ತೆ. ಈ ಇಷ್ಟು ಆಪರೇಷನ್ ಅಂದರೆ ಕಂಟಿನ್ಯೂಸ್ ಆಗಿ ಇದೇ ಥರನೇ ಆಪರೇಷನ್ನು ಎಷ್ಟು ಕ್ಲಾಕ್ ಸಿಗ್ನಲ್ಗೆ ಆಗ್ತಾ ಇರೋದು, ಒಂದೇ ಒಂದು ಕ್ಲಾಕ್ ಸಿಗ್ನಲ್ಗೆ ಆಗ್ತಾ ಇರೋದು, ಹೌದಲ್ವಾ? ಬಟ್ ನಾವು ಮುಂಚೆ ಓದಿರೋದ್ರಲ್ಲಿ ಪ್ರತಿಯೊಂದು ಒಂದು ಸಲ ಕ್ಲಾಕ್ ಸಿಗ್ನಲ್ ಕೊಟ್ಟರೆ ಮಾತ್ರ ಔಟ್ಪುಟ್ಟು ಒಂದು ಸಲ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ. ಬಟ್ ಇಲ್ಲೇನಾಗ್ತಿದೆ, ಕೊಡ್ತಿರೋದು ಒಂದೇ ಒಂದು ಸಲ ಕ್ಲಾಕ್ ಸಿಗ್ನಲ್ಲು, ಬಟ್ ಪೀರಿಯಾಡಿಕ್ ಆಗಿ ನನಗೆ ಚೇಂಜ್ ಆಗ್ತಾ ಹೋಗ್ತಾ ಇದೆ 0 to 1 1 to 0. ಇದನ್ನು ಏನಂತ ಕರಿತೀವಿ ಅಂತ ಹೇಳಿದ್ರೆ ವಿ ವಿಲ್ ಕಾಲ್ ದಿಸ್ ಒನ್ ಆಸ್ ಎ ರೇಸ್ ಅರೌಂಡ್ ಕಂಡೀಷನ್. ಓಕೆ, ಸೊ ಈ ಒಂದು ಕಂಡೀಷನ್ ಅಂದರೆ ಪ್ರಾಬ್ಲಮ್ ಅಂತ ಕರಿಬೇಕು, ನೀವು ರೇಸ್ ಅರೌಂಡ್ ಕಂಡೀಷನ್ ಅಂತ ಕರಿಬೇಕು. ಏನು, ಫಾರ್ ಎ ಸಿಂಗಲ್ ಕ್ಲಾಕ್ ಸೈಕಲ್ ಔಟ್ಪುಟ್ ಟಾಗಲ್ಸ್ ಮೋರ್ ದ್ಯಾನ್ ಟ್ವೈಸ್. ಓಕೆ, ನಮ್ಮ ಪ್ರಕಾರ ಏನು 0 ಇಂದ 1 ಆಗಬೇಕು, 1 to 0 ಆಗಬೇಕು. ಅದನ್ನು 1 ಟಾಗ್ಲಿಂಗ್ ಅಂತ ಕರಿತಾ ಹೋಗ್ತೀವಿ. ಬಟ್ ಇಲ್ಲೇನಾಗುತ್ತೆ, ತುಂಬ ಸಲ ಟಾಗಲ್ ಆಗ್ತಾನೆ ಇರುತ್ತೆ. ಸೊ ಈ ಥರ ಕಂಡೀಷನ್ ಅಂತ ಕರಿಬೇಕು, ನೀವು ರೇಸ್ ಅರೌಂಡ್ ಕಂಡೀಷನ್ ಅಂತ ಕರಿಬೇಕು. ರೇಸ್ ಅರೌಂಡ್ ಎಲ್ಲಿಂದೆಲ್ಲಿಗೆ 0 to 1 1 to 0 0 to 1 1 to 0. ಸೊ ರೇಸ್ ಹೋಗ್ತಾನೆ ಇದೆ, ಅದಕ್ಕೋಸ್ಕರ ಅಂತ ಕರಿತಿರೋದನ್ನ ರೇಸ್ ಅರೌಂಡ್ ಕಂಡೀಷನ್ ಅಂತ ಕರಿತಾ ಹೋಗ್ತೀರಾ. ಸೊ 1 ಮಾರ್ಕಿಗೆ ಕೇಳ್ತಾ ಹೋಗ್ತಾನೆ, ಏನು, ವಾಟ್ ಈಸ್ ಎ ರೇಸ್ ಅರೌಂಡ್ ಕಂಡೀಷನ್ ಆ್ಯಂಡ್ ಹೌ ಟು ಎಲಿಮಿನೇಟ್ ಇಟ್. ಸೊ ರೇಸ್ ಅರೌಂಡ್ ಕಂಡೀಷನ್ ಇಸ್ ಎ ಕಂಡೀಷನ್ ಅಥವಾ ವಿಚ್ ಈಸ್ ಒಬ್ಟೈನ್ಡ್ ಇನ್ ಜೆ ಕೆ ಫ್ಲಿಪ್ ಫ್ಲಾಪ್. ಯಾವಾಗ, ಫಾರ್ ಎ ಸಿಂಗಲ್ ಕ್ಲಾಕ್ ಸೈಕಲ್ ಔಟ್ಪುಟ್ ಟಾಗಲ್ಸ್ ಮೋರ್ ದ್ಯಾನ್ ಟ್ವೈಸ್, ಅದನ್ನೇನಂತ ಕರಿತೀವಿ, ರೇಸ್ ಅರೌಂಡ್ ಕಂಡೀಷನ್ ಅಂತ ಕರಿತಾ ಹೋಗ್ತೀವಿ. ಇದನ್ನು ಎಲಿಮಿನೇಟ್ ಮಾಡಲಿಕ್ಕೆ ಯಾವುದನ್ನು ಕಂಡಿಡ್ಕೊತೀವಿ ಅಂತ ಹೇಳಿದ್ರೆ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ನ ಕಂಡಿಡ್ಕೊತ ಹೋಗಬೇಕು. ಓಕೆ, ಸೊ ಏನು ಮಾಡುತ್ತೆ ಈ ಮಾಸ್ಟರ್ ಸ್ಲೇವ್ ಅಂತ ಹೇಳಿದ್ರೆ, ಫಸ್ಟ್ ಅಬ್ಸರ್ವ್ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಮಾಸ್ಟರ್ ಆ್ಯಂಡ್ ಸ್ಲೇವ್ ಅಂತ ಅರ್ಥ ಮಾಡ್ಕೊತ ಹೋಗೋಣ. ಸೊ ಈಗ ಫಸ್ಟ್ ಕನ್ಸಿಡರ್ ಮಾಡ್ತೀನಿ, ಒಂದು ಜೆ ಕೆ ಫ್ಲಿಪ್ ಫ್ಲಾಪ್ ಇದೆ. ಇದಕ್ಕೆ ಹೆಸರು ಅಂತ ಕೊಡ್ತೀನಿ ಅಂತ ಹೇಳಿದ್ರೆ ಐ ಆಮ್ ಗಿವಿಂಗ್ ಇಟ್ ಆಸ್ ಅ ಮಾಸ್ಟರ್. ಓಕೆ, ಸೊ ಇನ್ನೊಂದು ತಗೊತೀನಿ ಜೆ ಕೆ ಫ್ಲಿಪ್ ಫ್ಲಾಪ್ನ, ಅದಕ್ಕೆ ಹೆಸರು ಅಂತ ಕರಿತೀವಿ ಅಂತ ಹೇಳಿದ್ರೆ ಲೆಟ್ ಅಸ್ ದಟ್ ಗಿವ್ ಆಸ್ ಎ ಸ್ಲೇವ್. ಓಕೆ, ಸೊ ಈಗ ಈ ಮಾಸ್ಟರು ಆ್ಯಕ್ಟಿವ್ ಆಗಿದೆ, ಅಂದರೆ ಮಾತಾಡ್ತಿರ್ತಾನೆ. ಈಗ ಸ್ಟೂಡೆಂಟ್ಸ್ ಮತ್ತು ಲೆಕ್ಚರರ್ಸ್ ಅಂತಾನೆ ಅನ್ಕೊಳ್ಳೋಣ. ಸೊ ಲೆಕ್ಚರರ್ಸು ಪಾಠ ಮಾಡಬೇಕಾದ್ರೆ ಸ್ಟೂಡೆಂಟ್ಸ್ ಏನಾಗಿರ್ತಾರೆ, ಸೈಲೆಂಟಾಗಿರ್ತಾರೆ, ಹೌದಲ್ವಾ? ಹಾಗೆ ಮಾಸ್ಟರು ಒಂದು ಕೆಲಸ ಹೇಳೋ ತನಕನೂ ಅಲ್ಲಿ ತನಕ ಸ್ಲೇವ್ ಏನಾಗಿರಬೇಕು, ಸೈಲೆಂಟ್ ಆಗಿರಬೇಕು, ಹೌದಲ್ವಾ? ಯಾವಾಗ ಮಾಸ್ಟರು ಸೈಲೆಂಟ್ ಆಗ್ತಾನೆ ಆವಾಗ ಸ್ಲೇವ್ ಏನು ಮಾಡ್ತಾನೆ, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಹೋಗ್ತಾನೆ. ಅಲ್ಲಿಗೆ ಮಾಸ್ಟರ್ ವರ್ಕ್ ಮಾಡಬೇಕಾದ್ರೆ ಸ್ಲೇವ್ ಏನು ವರ್ಕ್ ಮಾಡಿರಬಾರ್ದು. ಸ್ಲೇವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಮಾಸ್ಟರ್ ವರ್ಕ್ ಮಾಡಬಾರ್ದು. ಅದೇ ಸ್ಲೇವ್ ಮತ್ತು ಮಾಸ್ಟರಿಗೆ ಅಂತ ರಿಲೇಷನ್. ಸೊ ಇದನ್ನು ಯಾವ ರೀತಿ ಅಡಾಪ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಇಲ್ಲಿ ಒಂದು ಕ್ಲಾಕ್ ಸಿಗ್ನಲ್ನ ತಗೊತಾ ಹೋಗೋಣ. ಸೊ ಇಲ್ಲೂ ಕೂಡ ಇನ್ನೊಂದು ಕ್ಲಾಕ್ ಸಿಗ್ನಲ್ನ ತಗೊತಾ ಹೋಗೋಣ. ಬಟ್
ಎರಡರ ಮಧ್ಯೆ ಏನು ಮಾಡ್ಕೊತೀನಿ ಅಂತ ಹೇಳಿದ್ರೆ ಒಂದು ನಾಟ್ ಗೇಟ್ನ ಹಾಕೊಂತ ಹೋಗೋಣ. ಈಗ ಅಬ್ಸರ್ವ್ ಮಾಡಿ. ಸೊ ಕ್ಲಾಕ್ ಈಸ್ ಈಕ್ವಲ್ ಟು 1 ಕೊಡ್ತೀನಿ ಅಂತ ಅನ್ಕೊಳ್ರಪ್ಪ. ಅವಾಗ ಯಾರು ಆಕ್ಟಿವ್ ಆಗ್ತಾರೆ? ಮಾಸ್ಟರ್ ಆಕ್ಟಿವ್ ಆಗ್ತಾರೆ. ಬಟ್ ಕ್ಲಾಕ್ ಈಸ್ ಈಕ್ವಲ್ ಟು 1 ಕೊಟ್ಟಾಗ ಇಲ್ಲಿ 1 ಬಾರ್ ಅಂದ್ರೆ ಏನು ಬರುತ್ತೆ? 0. ಸ್ಲೇವ್ ಈಸ್ ಆಫ್ ಇನ್ಆಕ್ಟಿವ್ ಆಗ್ತಾ ಹೋಗುತ್ತೆ. ಹಾಗೆ ಕ್ಲಾಕ್ ಈಸ್ ಈಕ್ವಲ್ ಟು 0 ಕೊಟ್ಟೆ ಅಂತ ಹೇಳಿದ್ರೆ ಮಾಸ್ಟರ್ ಈಸ್ ಇನ್ಆಕ್ಟಿವ್ ಬಟ್ ಸ್ಲೇವ್ ಈಸ್ ಆಕ್ಟಿವ್. ಸೊ ಈ ರೀತಿ ಒಂದು ಸಲ ಒಬ್ರು ವರ್ಕ್ ಮಾಡೋ ರೀತಿ ಮಾಡ್ಕೊತಾ ಹೋಗ್ತೀವಿ. ಅದನ್ನೇ ಅಂತ ಕರೆಯೋದು ಅಂತ ಹೇಳಿದ್ರೆ ಮಾಸ್ ಸ್ಲೇವ್ ಫ್ಲಿಪ್ ಫ್ಲಾಪ್ ಅಂತ ಕರೀತಾ ಹೋಗೋದು. ಓಕೆನಾ? ಇಟ್ಸ್ ಅ ವೆರಿ ವೆರಿ ಸಿಂಪಲ್. ಸೊ ಸರ್ಕ್ಯೂಟ್ ಡಯಾಗ್ರಾಮ್ನ ಯಾವ ರೀತಿ ಬರೀಬೇಕು ಅಂತ ಅಬ್ಸರ್ವ್ ಮಾಡ್ಕೊತಾ ಬರೋಣ ಈಗ. ಓಕೆನಾ? ಸೊ ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಹಿಯರ್ ಲ್ಯಾಚ್. ಸೊ ಫಸ್ಟು ಯಾವ ಲ್ಯಾಚನ್ನು ಕನ್ಸಿಡರ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ನ್ಯಾಂಡ್ ಲ್ಯಾಚ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ನ್ಯಾಂಡ್ ಲ್ಯಾಚಲ್ಲಿ ನಮಗೆ ಫೀಡ್ಬ್ಯಾಕು ಈ ರೀತಿ ಆಗ್ತಾ ಹೋಗ್ತಾ ಇರುತ್ತೆ. ಹೌದಲ್ವಾ? ಓಕೆ. ಸೊ ನೆಕ್ಸ್ಟ್ ಆರ್ ಎಸ್ ಫ್ಲಿಪ್ ಫ್ಲಾಪ್ನ ಡ್ರಾ ಮಾಡ್ಕೊತ ಬರೋಣ. ಓಕೆ. ಸೊ ಇಲ್ಲಿ ಕನ್ಸಿಡರ್ ಮಾಡಿರೋದೇನು ಅಂತ ಹೇಳಿದ್ರೆ ಇಟ್ ಈಸ್ ಆಫ್ ಎನ್ ಆರ್ ಎಸ್ ಫ್ಲಿಪ್ ಫ್ಲಾಪ್. ಸೊ ಇವೆರಡನ್ನೂ ಶಾರ್ಟ್ ಮಾಡಿ ಒಂದು ಕ್ಲಾಕ್ ಇನ್ಪುಟ್ನ ಕೊಡಬೇಕು. ಈ ಕ್ಲಾಕ್ ಇನ್ಪುಟ್ ಇಲ್ಲೇ ಇಟ್ಕೊತ ಹೋಗ್ತೀನಿ. ಓಕೆನಾ? ನಾವು ಲೆಟ್ ಅಸ್ ಕನ್ಸಿಡರ್ ಅನದರ್ ಒನ್ ಮಾಸ್ಟರ್. ಇಷ್ಟು ಸ್ಲೇವ್ ಆಯಿತು ಈಗ ನಾವು ಕನ್ಸಿಡರ್ ಮಾಡೋದಲ್ಲಿ. ಈಗ ಏನು ಕನ್ಸಿಡರ್ ಮಾಡೋಣ? ಮಾಸ್ಟರ್ನ ಕನ್ಸಿಡರ್ ಮಾಡ್ತಾ ಹೋಗೋಣ. ಸೊ ಮಾಸ್ಟರ್ನ ಕನ್ಸಿಡರ್ ಮಾಡಿದಾಗ ಅಗೈನ್ ಯು ಹ್ಯಾವ್ ಟು ಕನ್ಸಿಡರ್ ಎ ಲ್ಯಾಚ್ ಓನ್ಲಿ. ಓಕೆ. ಸೊ ಫಸ್ಟು ಇಲ್ಲಿ ಇನ್ನೊಂದು ಲ್ಯಾಚ್ನ ಕನ್ಸಿಡರ್ ಮಾಡ್ತೀನಿ ಈಗ. ಸೊ ಈ ಲ್ಯಾಚ್ನ ಔಟ್ಪುಟ್ನ ಐ ಹ್ಯಾವ್ ಟು ಗಿವ್ ದಿಸ್ ಆಸ್ ಎ ಇನ್ಪುಟ್. ಓಕೆ. ಸೊ ಇದರಲ್ಲಿ ಫೀಡ್ಬ್ಯಾಕ್ ಆಸ್ ಇಟ್ ಈಸ್ ಹಾಗೆ ಕೊಡ್ತೀನಿ. ಓಕೆನಾ? ಸೊ ನೆಕ್ಸ್ಟು ಇನ್ಪುಟ್ನ ತಗೊತಾ ಹೋಗೋಣ. ಸೊ ಇಲ್ಲಿಗೆ ಯಾವುದನ್ನು ಕನೆಕ್ಟ್ ಮಾಡ್ಕೊಬೇಕು? ನ್ಯಾಂಡ್ ಗೇಟನ್ನು ಕನೆಕ್ಟ್ ಮಾಡ್ಕೊತ ಹೋಗಬೇಕು. ಓಕೆನಾ? ಸೊ ಈಗ ಎರಡನ್ನೂ ಶಾರ್ಟ್ ಮಾಡಿದಾಗ ಅದನ್ನು ಎಲ್ಲಿಗೆ ಕೊಡಬೇಕು? ನೀವು ಕ್ಲಾಕ್ ಸಿಗ್ನಲ್ಗೆ ಕೊಡ್ತಾ ಹೋಗಬೇಕು. ದಿಸ್ ವಿಲ್ ಬಿ ಆಫ್ ಕ್ಲಾಕ್. ಸೊ ಒಂದು ಇನ್ಪುಟ್ ತಗೊತೀನಿ. ಯಾವುದಾಗಿರುತ್ತೆ ಅದು? ಇಟ್ ಈಸ್ ಆಫ್ ಜೆ. ಇನ್ನೊಂದು ಇನ್ಪುಟ್ ತಗೊತೀನಿ. ಅದು ಯಾವುದಾಗಿರುತ್ತೆ? ಇಟ್ ಈಸ್ ಆಫ್ ಕೆ. ಓಕೆ. ಈಗ ಫೀಡ್ಬ್ಯಾಕ್ನ ಕೊಡಬೇಕು. ತುಂಬ ಕೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಜೆ ಕೆ ಫ್ಲಿಪ್ ಫ್ಲಾಪ್ ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? ಇಲ್ಲಿಂದ ತೊಗೊಂಬಿಟ್ಟು ಇಲ್ಲಿ ಕೊಟ್ಕೊತಿದ್ವಿ ಅಲ್ವಾ ಅಲ್ಲಿ. ಬಟ್ ಈಗ ಇಲ್ಲಿ ಏನಾಗಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಫೀಡ್ಬ್ಯಾಕ್ನ ಇಲ್ಲಿಂದ ತಗೊತಾ ಬರ್ತೀರಾ. ಓಕೆ. ಸೊ ಹಾಗೆ ಇಲ್ಲೂ ಕೂಡ ಇಲ್ಲಿಗೆ ಕೊಡಬೇಕು. ಸೊ ಫೀಡ್ಬ್ಯಾಕ್ ಅಂದರೆ ಔಟ್ಪುಟ್ಟು ಫೀಡ್ಬ್ಯಾಕು ಡೈರೆಕ್ಟಾಗಿ ಫೀಡ್ ಮಾಡ್ತೀರಾ ಅಂತ ಅರ್ಥ ಅದು. ಓಕೆ. ಸೊ ದಿಸ್ ವಿಲ್ ಬಿ ಆಫ್ ಯಾವುದಾಗಿರುತ್ತೆ? ಕ್ಯೂ ಎನ್ ಪ್ಲಸ್ 1 ಆ್ಯಂಡ್ ದಿಸ್ ವಿಲ್ ಬಿ ಆಫ್ ಕ್ಯೂ ಎನ್ ಪ್ಲಸ್ 1 ಬಾರ್. ಇನ್ನು ರಿಮೈನಿಂಗ್ ಸರ್ಕ್ಯೂಟ್ ಮೇನ್ ಇಂಪಾರ್ಟೆಂಟ್ ನಾವೀಗ ಒಂದು ಬಿಟ್ಟಿದ್ದೀವಿ. ಯಾವುದದು? ಸೊ ಈ ಪಾಯಿಂಟಿಂದ ತಗೊಂಡು ಒಂದು ಇನ್ವರ್ಟರ್ಗೆ ಕನೆಕ್ಟ್ ಮಾಡಬೇಕು. ಸೊ ಆ ಒಂದು ಇನ್ವರ್ಟರ್ನ ಔಟ್ಪುಟ್ ಎಲ್ಲಿ ಕನೆಕ್ಟ್ ಆಗಬೇಕು? ಈ ಪಾಯಿಂಟಿಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಓಕೆ. ಸೊ ಈ ಪಾರ್ಟು ಆಕ್ಟಿವ್ ಇದ್ದಾಗ ಇದು ಇನ್ಆಕ್ಟಿವ್ ಇರುತ್ತೆ. ವೈಟ್ ಇನ್ಆಕ್ಟಿವ್ ಆಯಿತು ಅಂತ ಹೇಳಿದ್ರೆ ಬ್ಲೂ ಆಕ್ಟಿವ್ ಆಗುತ್ತೆ. ಬ್ಲೂ ಆಕ್ಟಿವ್ ಆಯಿತು ಅಂತ ಹೇಳಿದ್ರೆ ವೈಟ್ ಇನ್ಆಕ್ಟಿವ್. ಹಂಗೆ ವೈಸ್ ವರ್ಷ ಕೂಡ ಆಗ್ತಾ ಹೋಗುತ್ತೆ. ಬಿಕಾಸ್ ಆಫ್ ದಿಸ್ ನಾಟ್ ಇನ್ವರ್ಟರ್ ಇಂದ ಈ ಥರ ಆಗ್ತಾ ಇರುತ್ತೆ. ಓಕೆ. ಸೊ ಆಪ್ರೇಷನ್ ಬರೋಣ ಈಗ. ಮೇನ್ ಯಾವುದು ನಾವಿಲ್ಲಿ ತೊಗೊಬೇಕಾಗಿರೋದು ಅಂತ ಹೇಳಿದ್ರೆ ಟಾಗಲ್ ಕಂಡೀಷನ್ನ ತೆಗೆದು ಹಾಕುವಂಥದ್ದು. ಅಂದರೆ ಜೆ ಇಸ್ ಈಕ್ವಲ್ ಟು ಕೆ ಇಸ್ ಈಕ್ವಲ್ ಟು 1 ಆ್ಯಂಡ್ ಕ್ಲಾಕ್ ಇಸ್ ಈಕ್ವಲ್ ಟು 1 ಅಂತ ತಗೊತೀನಿ. ಲೆಟ್ ಅಸ್ ಅಸ್ಯೂಮ್ ದಟ್ ಕ್ಯೂ ಎನ್ ಇಸ್ ಈಕ್ವಲ್ ಟು 0 ಅಂತ ತಗೋಣ. ಅಲ್ಲಿಗೆ ಇಲ್ಲಿ 0 ಆಯಿತು ಅಂತ ಹೇಳಿದ್ರೆ ಇಲ್ಲೇನು ಬಂದಿರುತ್ತಪ್ಪ? ಇಟ್ ಈಸ್ ಆಫ್ 1 ಅಲ್ವಾ ಬರಬೇಕಾಗಿರೋದು. ಓಕೆ. ಅಬ್ಸರ್ವ್ ಮಾಡಿ. 0 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಓಕೆ. ಸೊ ಅಬ್ಸರ್ವ್ ಮಾಡ್ಕೊಳ್ಳಿ. 0 ಇಲ್ಲಿಗೆ ಫೀಡ್ ಆಯಿತು. 1 ಇಲ್ಲಿಗೆ ಫೀಡ್ ಆಗ್ತಾ ಹೋಯಿತು. ಜೆ ಇಸ್ ಈಕ್ವಲ್ ಟು ಏನು ಮಾಡ್ಕೊಂಡಿದ್ದೀವಿ? 1. ಕೆ ಇಸ್ ಈಕ್ವಲ್ ಟು ಏನು ಮಾಡಿದ್ದೀವಿ? 1. ಕ್ಲಾಕ್ ಇಸ್ ಈಕ್ವಲ್ ಟು ಏನು ಮಾಡ್ಕೊಂಡಿದ್ದೀವಿ? 1. 1 ಇಂಟು 1 ಇಂಟು 1 ಏನು ಬರುತ್ತೆ? 1. 1 ಹೋಲ್ ಬಾರ್ 0. ಇಲ್ಲಿ 1 ಇಂಟು 1 ಇಂಟು 0 0. 0 ಹೋಲ್ ಬಾರ್
1. ಇಲ್ಲಿ ಏನು ಬರಬೇಕು? ಇಟ್ ಈಸ್ ಆಫ್ ಎಸ್ ಬಾರ್ ಆ್ಯಂಡ್ ಹಿಯರ್ ಇಟ್ ಈಸ್ ಆಫ್ ಯಾವ್ದು ಬರಬೇಕು? ಆರ್ ಬಾರ್. ಈಗ ಎಸ್ ಬಾರ್ ಈಸ್ ಇಕ್ವಲ್ ಟು 0 ಆಯಿತು ಅಂದರೆ ಎಸ್ ಇಸ್ ಇಕ್ವಲ್ ಟು ಏನಾಗುತ್ತೆ? 1 ಆಗುತ್ತೆ. ಅಲ್ಲಿಗೆ ಸೆಟ್ ಆಗಬೇಕು ಅಲ್ವಾ? ಅಲ್ಲಿ ಸೆಟ್ ಆಗ್ತಿದ್ದಂಗೆ ಈ ಪಾಯಿಂಟಲ್ಲಿ ಔಟ್ಪುಟ್ ಏನು ಬರುತ್ತೆ? 0. ಸೆಟ್ ಆಗ್ತಿದ್ದಂಗೆ ಔಟ್ಪುಟ್ ಇಲ್ಲೇನು ಬರುತ್ತೆ? 1. ಇಲ್ಲೇನು ಬರಬೇಕು? 0 ಬರಬೇಕು. ಬಟ್ ಇದು ಔಟ್ಪುಟ್ಟಿಗೆ ಹೋಗಬೇಕು ಅಂತ ಹೇಳಿದ್ರೆ ಕ್ಲಾಕ್ ಎನೇಬಲ್ ಆಗಬೇಕಲ್ವಾ ಅಲ್ಲಿ? ಬಟ್ ಕ್ಲಾಕ್ ಏನಾಗಿದೆ ಇಲ್ಲಿ? 0 ಆಗಿದೆ ಕ್ಲಾಕು. ಅದಕ್ಕೋಸ್ಕರ ಯಾವುದೇ ರೀತಿ ನನಗೆ ಈ ಪಾರ್ಟು ಆಕ್ಟಿವ್ ಆಗೋದೇ ಇಲ್ಲ. ಈ ಪಾರ್ಟ್ ಆಕ್ಟಿವ್ ಆಗ್ತಿಲ್ಲ ಅಂತ ಹೇಳಿದ್ರೆ ಔಟ್ಪುಟ್ಟು ರಿಮೈನ್ಸ್ ಇನ್ ದಿ ಪ್ರೀವಿಯಸ್ ಸ್ಟೇಟ್, ದಟ್ ಈಸ್ ಆಫ್ ಕ್ಯೂ ಎನ್ ಪ್ಲಸ್ 1 ಇಸ್ ಈಕ್ವಲ್ ಟು 0 ಆ್ಯಂಡ್ ಕ್ಯೂ ಎನ್ ಪ್ಲಸ್ 1 ಬಾರ್ ಈಸ್ ಈಕ್ವಲ್ ಟು 1 ಆಗಿರುತ್ತೆ. ಓಕೆನಾ? ಈಗ ಏನು ಮಾಡ್ತೀನಿ? ಕ್ಲಾಕ್ನ 0 ಮಾಡ್ತೀನಿ. ಓಕೆನಾ? ಸೊ ಈಗ ಕ್ಲಾಕ್ನ 0 ಮಾಡೋಣ. 0 ಮಾಡಿದಾಗ 1 ಇಂಟು 1 ಅಥವಾ 0 ಮಾಡಿದ ತಕ್ಷಣ ಇದು ಫುಲ್ಲು ಇನ್ಆಕ್ಟಿವ್ ಸ್ಟೇಟ್ ಆಗೋಗುತ್ತಾ? ಇನ್ಆಕ್ಟಿವ್ ಸ್ಟೇಟ್ ಇದಾಯಿತು. ಬಟ್ ವೈಟ್ ಕಲರ್ ಏನಾಗಿದೆ? ಆಕ್ಟಿವ್ ಸ್ಟೇಟಲ್ಲಿ ಇದೆ. ಆಕ್ಟಿವ್ ಸ್ಟೇಟಲ್ಲಿ ಇತ್ತು ಅಂತ ಹೇಳಿದ್ರೆ ಪ್ರೀವಿಯಸ್ ಇನ್ಪುಟ್ ಏನಿದೆಯಪ್ಪ ಇಲ್ಲಿ? 1. ಇಲ್ಲೇನಾಗಿದೆ? 0. ಹೌದಲ್ವಾ? ಸೊ ಇಟ್ ಮಸ್ಟ್ ಬಿ ಈಕ್ವಲ್ ಟು 1. 1 ಇಂಟು 1 1. 1 ಹೋಲ್ ಬಾರ್ 0. 0 ಇಂಟು 1 0. 0 ಹೋಲ್ ಬಾರ್ ಏನು ಬರುತ್ತೆ? ಇಟ್ ಈಸ್ ಆಫ್ 1. ಅಲ್ಲಿಗೆ ದಿಸ್ ಈಸ್ ಆಫ್ ಆರ್ ಬಾರ್ ಆ್ಯಂಡ್ ದಿಸ್ ಈಸ್ ಆಫ್ ಎಸ್ ಬಾರ್. ಇಫ್ ಎಸ್ ಬಾರ್ ಈಸ್ ಈಕ್ವಲ್ ಟು 0 ಆಯಿತು ಅಂತ ಹೇಳಿದ್ರೆ ಏನಾಗುತ್ತೆ? ಇಟ್ ಹ್ಯಾಸ್ ಟು ಬಿ ಆಫ್ ಸೆಟ್ ಅಂತ ಅರ್ಥ. ಸೆಟ್ ಆಯಿತು ಅಂತ ಹೇಳಿದ್ರೆ ಔಟ್ಪುಟ್ ಏನು ಬರಬೇಕು? 1 0 ಬರಬೇಕು. ಈಗ ಈ 1 0 ಮತ್ತೆ ಫೀಡ್ ಆಗುತ್ತಾ ಇಲ್ಲಿ? ಸೊ ಫೀಡ್ ಆದರೂ ಕೂಡ ಇದು ಯಾವ ಸ್ಟೇಟಲ್ಲಿದೆ? ಇನ್ಆಕ್ಟಿವ್ ಸ್ಟೇಟಲ್ಲಿದೆ. ಇನ್ಆಕ್ಟಿವ್ ಸ್ಟೇಟ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಇದು ಚೇಂಜ್ ಆಗೋದಿಲ್ವಾ? ಔಟ್ಪುಟ್ ಚೇಂಜ್ ಆಗಿದ್ರೆ ಮತ್ತೆ ಏನು ಬರುತ್ತೆ? ಇಟ್ ಮಸ್ಟ್ ಬಿ ಈಕ್ವಲ್ ಟು 1 0ನೇ ಬರ್ತಾ ಹೋಗುತ್ತೆ ಯಾವಾಗಲೂ ಕೂಡ. ಅಂದರೆ ಒಂದು ಕ್ಲಾಕ್ ಸಿಗ್ನಲ್ಗೆ ಔಟ್ಪುಟ್ ವಿಲ್ ಟಾಗಲ್ಸ್ ಓನ್ಲಿ ಒನ್ಸ್ ಬೈ ಯೂಸಿಂಗ್ ಯಾವ ಫ್ಲಿಪ್ ಫ್ಲಾಪು? ಮಾಸ್ ಸ್ಲೇವ್ ಫ್ಲಿಪ್ ಫ್ಲಾಪ್. ಗೊತ್ತಾಗ್ತಿದೆ ಅಲ್ವಾ ಅಲ್ಲಿ? ಸೊ ಈಗ ಸರ್ಕ್ಯೂಟ್ ಡಯಾಗ್ರಾಮಿಗೆ ಬರ್ತಾ ಹೋಗೋಣ. ಓಕೆ, ಸೊ ಅಬ್ಸರ್ವ್ ಮಾಡಿ. What is the meaning of race around condition? When J and K both the inputs are high, that is of J is equal to K is equal to 1, the output will toggling indefinitely. This multiple toggling in the JK flip-flop is called as toggling as a race around condition. That is, if flip-flop toggles more than once for a single clock cycle, then the race around condition will be obtained. It can be eliminated by using the ಯಾವುದು? ಮಾಸ್ಟರ್ JK flip-flop. ಸೊ ಹೌ ಇಟ್ ಈಸ್ ಎಲಿಮಿನೇಟೆಡ್ ಅಂತ ಹೇಳಿದ್ರೆ ಇವೆರಡು ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಬೇಕು. ಯಾವ ರೀತಿ? ವೆನ್ J is equal to K is equal to 1, ಇಫ್ ಕ್ಲಾಕ್ ಈಸ್ ಈಕ್ವಲ್ ಟು 1, ಕ್ಲಾಕ್ ಈಸ್ ಈಕ್ವಲ್ ಟು 1 ಆದರೆ ಮಾಸ್ಟರ್ ಆಕ್ಟಿವ್ ಆಗುತ್ತೆ, ಸ್ಲೇವು ಇನ್ಆಕ್ಟಿವ್ ಆಗಿರುತ್ತೆ. ದಟ್ ಈಸ್ ಆಫ್ ಮಾಸ್ಟರ್ ಈಸ್ ಆಕ್ಟಿವ್ ಆ್ಯಂಡ್ ಸ್ಲೇವ್ ಈಸ್ ಇನ್ಆಕ್ಟಿವ್. ದೇರ್ ಫಾರ್ ಔಟ್ಪುಟ್ ಆಫ್ ದಿ ಮಾಸ್ಟರ್ ಟಾಗಲ್ಸ್. ಸೊ ಎಸ್ ಆ್ಯಂಡ್ ಆರ್ ವಿಲ್ ರಿಮೈನ್ಸ್ ಬಿ ಇನ್ವರ್ಟೆಡ್. ಎಸ್ ಮತ್ತು ಆರು ಇನ್ವರ್ಟೆಡ್ ಆಗಿ ರಿಮೈನ್ ಆಗುತ್ತೆ. ನಾವು when J is equal to 1, K is equal to 1 and if clock is equal to 0, clock is equal to 0 ಆಯಿತು ಅಂತ ಅನ್ಕೊಳ್ಳೋಣ. ಈಗ master will be of inactive and slave will be of active. Therefore, the output of the slave will be toggles. This changed output will again return back to the master. ಬ್ಯಾಕ್ ಟು ದಿ ಅಂದರೆ ಮಾಸ್ಟರ್ಗೆ ಫೀಡ್ ವಾಪಸ್ ಆಗ್ತಾ ಇದೆ. ಆದರೂ ಕೂಡ ಯಾವುದೇ ಕಾರಣಕ್ಕೂ ಚೇಂಜ್ ಆಗೋದಿಲ್ಲ ಔಟ್ಪುಟ್. ಏಕೆ? ಮಾಸ್ಟರ್ ಇಸ್ ಸ್ಟಿಲ್ ಇನ್ ದಿ ಇನ್ಆಕ್ಟಿವ್ ಕಂಡೀಷನ್ ಓನ್ಲಿ. ಮಾಸ್ಟರ್ ಇನ್ಆಕ್ಟಿವ್ ಕಂಡೀಷನ್ ಇದೆ ಅಲ್ವಾ ಅಲ್ಲಿ? ದೇರ್ ಫೋರ್ ದಿಸ್ ರೇಸ್ ಅರೌಂಡ್ ಕಂಡೀಷನ್ ಈಸ್ eliminated by using the master slave JK flip-flop. This avoids the multiple toggling which is responsible for the race around condition. Hence, by using master slave JK flip-flop, race around condition can be avoided or eliminated. ತುಂಬ ಈಸಿ ಇದೆ ಅಲ್ವಾ ಅಲ್ಲಿ? ಸೊ ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ಆದಮೇಲೆ ಅಪ್ಲಿಕೇಶನ್ಸ್ ಆಫ್ ಫ್ಲಿಪ್ ಫ್ಲಾಪು, ಅದ್ರ ಜೊತೆಗೆ ನೋಡಿ 2 ಮಾರ್ಕ್ಸ್ಗೆ ಕೇಳ್ತಾ ಹೋಗ್ತಾನೆ. ಡ್ಯುಯಲ್ JK ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್ ವಿತ್ ಪ್ರಿಸೆಟ್ ಅಂಡ್ ಕ್ಲಿಯರ್ ದಟ್ ಈಸ್ ಆಫ್ 7476 IC. ಓಕೆನಾ? ಇದು 7476 IC. ಇದನ್ನು ನೆನಪಲ್ಲಿ ಇಟ್ಕೊತಾ ಹೋಗಬೇಕು. ಈ ಒಂದು ಬ್ಲಾಕ್ ಡಯಾಗ್ರಾಮ್ ನಿಮಗೆ ಕ್ವಶನ್ ಕೇಳ್ತಾ ಹೋಗ್ತಾನೆ 2 ಮಾರ್ಕ್ಸ್ಗೆ ಬರೆಯೋದಕ್ಕೆ. 7476 ಯಾವ IC? ಇಟ್ ಈಸ್ ಆಫ್ ಡ್ಯುಯಲ್ JK ಮಾಸ್ಟರ್ ಸ್ಲೇವ್ ಫ್ಲಿಪ್ ಫ್ಲಾಪ್. ಜೊತೆಗೆ ಏನೇನಿರುತ್ತದೆ? ಪ್ರಿಸೆಟ್ ಮತ್ತು ಕ್ಲಿಯರು ಕೂಡ ಇರ್ತಾ ಹೋಗುತ್ತೆ. ಸರ್ ಏನಿದು ಪ್ರಿಸೆಟ್ ಮತ್ತು ಕ್ಲಿಯರ್ ಅಂತ ಹೇಳಿದ್ರೆ ಇನ್ನೊಂದು 2 ಕ್ಲಾಸಲ್ಲಿ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಏನದು ಅಂತ. ಓಕೆ, ಈಗ ಅಪ್ಲಿಕೇಶನ್ಸ್ ಆಫ್ ಫ್ಲಿಪ್ ಫ್ಲಾಪ್ಸ್ನಲ್ಲಿ ಫಸ್ಟ್ ಯಾವ್ದು ನೋಡ್ತೀವಿ? ಇಟ್ ಈಸ್ ಆಫ್ ಪ್ಯಾರಲಲ್ ಡಾಟಾ ಸ್ಟೋರೇಜ್, ಸೀರಿಯಲ್ ಡಾಟಾ ಸ್ಟೋರೇಜ್,
ಟ್ರಾನ್ಸ್ಫರ್ ಆಫ್ ಡಾಟಾ, frequency division, counters, serial to parallel data conversion, parallel to serial data conversion, detection of input sequence of the data. ಇಷ್ಟು ಅಪ್ಲಿಕೇಶನ್ಸ್ ಆಫ್ ಫ್ಲಿಪ್ ಫ್ಲಾಪ್ ನಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಇದನ್ನು ಕೂಡ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳ್ಬೋದು. ಗಮನ ಕೊಟ್ಟು ನೋಡ್ಕೊಂತ ಹೋಗಬೇಕು ನೀವು. ಓಕೆ, ಸೊ ನೆಕ್ಸ್ಟ್ ಇಫ್ ಯು ಹ್ಯಾವ್ ಎನಿ ಡೌಟ್ ಇನ್ ದಿಸ್ ಲೆಕ್ಚರ್ ಯು ಕ್ಯಾನ್ ಆಸ್ಕ್ ಮೀ ನೌ. ಎಲ್ಸ್ ಥ್ಯಾಂಕ್ ಯು.